ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಕರ್ನಾಟಕ ಛಾಯಾಗ್ರಾಹಕರ ಸಂಘದ 10ನೇ ವರ್ಷದ ಡಿಜಿ ಇಮೇಜ್ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮಾಗಡಿ ವೆಂಕಟೇಶ್ ರವರ ಛಾಯಾಗ್ರಹಣ ಕ್ಷೇತ್ರದ 38 ವರ್ಷಗಳ ಸೇವೆಯನ್ನು ಗುರುತಿಸಿ ರಾಮನಗರ ಜಿಲ್ಲಾ ಛಾಯಾ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಹಾಗೂ ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಪ್ರಕಾಶ್ ಮತ್ತು ಕನಕಪುರದ ಸಿದ್ದಮಾಧುರವರಿಗೆ ಛಾಯಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ನಾಗರಾಜು, ಕೆಪಿಎನ್ ರಾಮನಗರ ವಿಭಾಗದ ರವಿ, ನಾಗರಾಜು, ಮಾಗಡಿಯ ಬದ್ರಿನಾಥ್, ಗುಡೇಮಾರ್ನಳ್ಳಿ ರಂಗಸ್ವಾಮಿ, ಕನಕಪುರದ ಮಹದೇವ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದರು. ರವಿಯವರ ನಮಸ್ತೆ. ಇವತ್ತು KPA ಡಿಜಿ ಇಮೇಜನ್ನು ದಶಮಾನೋತ್ಸವ ಮಾಡ್ತಾ ಇದ್ದೀರಾ, ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ಆ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ನಮ್ಮ 10ನೇ ವರ್ಷ ಡಿಜಿ ಇಮೇಜು ತುಂಬ ಚನ್ನಪಟ್ಟಣ ಇರ್ಬೋದು, ರಾಮನಗರ ಇರ್ಬೋದು, ಇಡೀ ಕರ್ನಾಟಕದ ಛಾಯಾಗ್ರಹರ ವೃತ್ತಿ ಬಂದವರು ಎಲ್ಲರೂ ಸಹಕರಿಸಿ ಒಳ್ಳೆ ಸಖತ್ತಾಗಿ ಎಲ್ಲ ಎಂಕರೇಜ್ ಕೊಟ್ಟು ಚೆನ್ನಾಗಿ ಬಂದಿದ್ದಾರೆ. 10ನೇ ವರ್ಷದ ವಾರ್ಷಿಕೋತ್ಸವ ನಮ್ಮದು ತುಂಬ ಚೆನ್ನಾಗಾಗಿದೆ. ಮತ್ತು ನಮ್ಮ KP ಕಡೆಯಿಂದ ಉಚಿತವಾಗಿ ಊಟದ ವ್ಯವಸ್ಥೆ ಮಾಡಿದ್ವಿ. ತುಂಬ ಚೆನ್ನಾಗೆ ಎಲ್ಲ ಚೆನ್ನಾಗಿದೆ ಅಂತ ಎಲ್ಲ ಫೋಟೋಗ್ರಾಫರ್ ವೃತ್ತಿ ಬಂದವರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ರಾಮನಗರದಿಂದ ವೆಂಕಟೇಶ್ ಅವ್ರಿಗೆ ಜಿಲ್ಲಾ ಸಾಧಕ ಪ್ರಶಸ್ತಿ, ಮತ್ತು ಕನಕಪುರದಿಂದ ಸಿದ್ದು ಅವರಿಗೆ ಛಾಯಾಗ್ರಾಹಕ ಪ್ರಶಸ್ತಿ, ಮಾಗಡಿಯಿಂದ ಇವರು ಪ್ರಕಾಶ್ ಅವ್ರಿಗೆ ಪ್ರಶಸ್ತಿ, ಮತ್ತು ಚನ್ನಪಟ್ಟಣದಿಂದ ಶ್ರೀಕಾಂತ್ ಅವ್ರಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ KPA ಕಡೆಯಿಂದ ಡಿಜಿ ಇಮೇಜ್ ಕಡೆಯಿಂದ ಎಲ್ಲ ಒಳ್ಳೆ ಪ್ರಚಾರ ಆಗಿ ಚೆನ್ನಾಗಿ ಸನ್ಮಾನ ಮಾಡಿದ್ದಾರೆ. ಸಿದ್ದಮಾಧವ್ ನಮಸ್ತೆ. ತಾವು ಕೂಡ ಕನಕಪುರದಿಂದ
ಛಾಯಾಗ್ರಹಣ ಕ್ಷೇತ್ರವನ್ನು ಪ್ರತಿನಿಧಿಸಿ ಇವತ್ತು ಡಿ ಜಿ ಇಮೇಜಿಗೆ ಬಂದಿದ್ದೀರಾ. ತಾವು ಕೂಡ ಪ್ರಶಸ್ತಿಯನ್ನು ತೊಗೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳಿ ಸರ್. ಆತ್ಮೀಯ ಛಾಯಾಗ್ರಾಹಕ ಬಂಧುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘದಿಂದ ಈ ಒಂದು ದಶಮಾನೋತ್ಸವ ಸಂಭ್ರಮ ಬಹಳ ವಿಜೃಂಭಣೆಯಿಂದ ಎಲ್ಲರನ್ನೂ ಕೂಡ ಕರೆದು ಆಹ್ವಾನ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಒಂದು ಸಮಾಧಾನಕರವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮತ್ತು ಸ್ಟಾಲ್ಗಳು ತುಂಬ ಈ ಸರಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಜಿಲ್ಲೆಯ ಹೆಮ್ಮೆಯ ಛಾಯಾಗ್ರಾಹಕರಾದಂಥ ವೆಂಕಟೇಶ್ ಅವ್ರಿಗೆ ಮತ್ತು ಮಾಗಡಿಯ ಪ್ರಕಾಶ್ ಅವ್ರಿಗೆ ಮತ್ತು ನನಗೂ ಸಹಿತ ಸೇರಿ ಅವರು ಕೂಡ ನನಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಕನಕಪುರದಿಂದ ಬಂದಂಥ ಮಾದೇವು ಮತ್ತು ಪುಷ್ಪ ಸ್ಟುಡಿಯೋ ಮಸೂದ್ ಅವರು ಮತ್ತು ನನ್ನೆಲ್ಲ ಸ್ನೇಹಿತರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದಾರೆ. ಪ್ರಕಾಶ್ ಅವರು ನಮಸ್ತೆ. ತಾವು ಮಾಗಡಿಯಿಂದ KPNಯಲ್ಲಿ ನಡೆಯತಕ್ಕಂಥ ದಶಮಾನೋತ್ಸವ ಡಿ ಜಿ ಇಮೇಜ್ ಕಾರ್ಯಕ್ರಮದಲ್ಲಿ ಛಾಯಾಶ್ರೀ ಪ್ರಶಸ್ತಿಯನ್ನು ತೊಗೊಂಡಿದ್ದಾರೆ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಎಲ್ಲ ಛಾಯಾ ಬಂಧುಗಳಿಗೂ ಈ ದಿನದ 10ನೇ ವರ್ಷದ ಡಿ ಜಿ ಇಮೇಜ್ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಎಲ್ಲ ಸ್ನೇಹಿತರು ನಮ್ಮ ಮಾಗಡಿ ತಾಲೂಕಿನಿಂದ ಹಾಗೂ ಕನಕಪುರ, ಚನ್ನಪಟ್ಟಣ, ರಾಮನಗರ ಎಲ್ಲ ವೃತ್ತಿ ಬಾಂಧವರು ಇಲ್ಲಿ ಬಂದಿದ್ದಾರೆ. ಇಲ್ಲಿ 10ನೇ ಛಾಯಾ ಸಂಭ್ರಮ ನಡೀತಾ ಇದೆ. ಹಾಗಾಗಿ ಎಲ್ಲರೂ ತುಂಬ ಯಶಸ್ವಿಯಾಗಿ ಎಲ್ಲರೂ ಬಂದು ಎಲ್ಲ ಏನು ನಮಗೆ ಮುಂದಿನ ಡಿ ಜಿ ಇಮೇಜಲ್ಲಿ ಏನು ನಮಗೆ ಪರಿಕರಗಳು ಬಂದಿದೆ ಅವನ್ನೆಲ್ಲ ನೋಡಿದ್ವಿ. ಈ LED ಆಗಿರ್ಬೋದು, ಲೆನ್ಸ್ ಆಗಿರ್ಬೋದು, ಈ ಕಾರ್ಯಕ್ರಮಗಳಲ್ಲಿ ನಮಗೆ ಮುಂದಿನದ್ದು ಫ್ಯೂಚರ್ಗೆ ಏನು ಬೇಕು ಅದನ್ನು ಅಪ್ಡೇಟ್ ಆಗಬೇಕೋಸ್ಕರ ಎಲ್ಲರೂ ಇಲ್ಲಿ ನಾವು ಬರ್ತಾ ಇರ್ತೀವಿ. ಪ್ರತಿ ವರ್ಷವೂ ಮಾಡ್ತಾ ಇರ್ತೀವಿ. ಏಕೆಂದರೆ ನಾವು ಇದರಲ್ಲಿ ಇರೋಕ್ಕಾಗಲ್ಲ, ಮುಂದಿನ ಫ್ಯೂಚರ್ಗೆ ಹೋಗಲೇಬೇಕು. ಹಾಗಾಗಿ ನಮ್ಮ ಛಾಯಾ ವೃತ್ತಿಯನ್ನು ಉಳಿಸ್ಕೋಬೇಕು ಅಂದರೆ ನಮ್ಮ ಈ ಪರಿಕರಗಳನ್ನ ನಾವು ಸ್ವಲ್ಪ ಮುಂದೆ ಅಪ್ಡೇಟ್ ಮಾಡಿಕೊಂಡು ಈಗಿನ ತಕ್ಕಂತೆ ಜನರುಗಳಿಗೆ ಅವ್ರಿಗೆ ಅಭಿಲಾಷೆಗೆ ತಕ್ಕಂತೆ ನಾವು ಅವ್ರಿಗೆ ಫೋಟೋ ಆಗಲಿ ವಿಡಿಯೋ ಆಗಲಿ ನಾವು ಇದನ್ನು ಅವರ ಒಂದು ಕನಸಿಗೆ ನಾವು ಮನ್ನಣೆ ಕೊಡಬೇಕು. ಹಾಗಾಗಿ ಇಲ್ಲಿ ಬಂದು ಡಿ ಜಿ ಇಮೇಜ್ಗೆ ನಾವು ಪ್ರಚಾರಕ್ಕೋಸ್ಕರ ಅಂತಲ್ಲ, ನಮಗೆ ಏನು ಅವಶ್ಯಕತೆ ಅದನ್ನೆಲ್ಲ ತಗೊಳ್ಳೋಕ್ಕೋಸ್ಕರ ಬಂದಿದ್ದೀವಿ. ಹಾಗೂ ನಮ್ಮ ಏನು ತಾಲೂಕಿನ ರಾಮನಗರ ಜಿಲ್ಲೆಗೆ ನಮ್ಮ ಎಲ್ರಿಗೂ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ನಾವು ಸುಮಾರು ವರ್ಷಗಳಿಂದನೂ ಈ ಛಾಯಾ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಸನ್ಮಾನ ಮಾಡಿದ ಎಲ್ರಿಗೂ ಖುಷಿ ಆಯಿತು. ನಿಮ್ಮ ಎಲ್ಲರ ಸಹಕಾರದಿಂದ ಇಲ್ಲಿ ಡಿ ಜಿ ಇಮೇಜ್ ನಡೀತಾ ಇದೆ. ತುಂಬ ಧನ್ಯವಾದಗಳು. ನಾಗರಾಜ್ ಅವರು ನಮಸ್ತೆ. ತಾವು ಮಾಗಡಿ ತಾಲೂಕು ಛಾಯಾಗ್ರಾಹಕ ಸಂಘದ ಅಧ್ಯಕ್ಷರಾಗಿ ಈ ಒಂದು ಡಿ ಜಿ ಇಮೇಜ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. 10ನೇ ವರ್ಷದ ಸಂಭ್ರಮೋತ್ಸವ ಕಾರ್ಯಕ್ರಮ ಇದು. ಹಾಗಾಗಿ ನಾವು ವರ್ಷ ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ವಸ್ತು ಪ್ರದರ್ಶನ ಕಾರ್ಯಕ್ರಮ ಇದೆ. ಒಳಗಡೆ ಎಲ್ಲ ಒಳ್ಳೊಳ್ಳೆ ನಮಗೆ ಲೆನ್ಸ್ ಆಗಲಿ, ವಿಡಿಯೋ ಕ್ಯಾಮ್ರಾಗಳಾಗಲಿ, ಪ್ರತಿಯೊಂದು ನಮಗೇನು ವಸ್ತು ಬೇಕು ಅನ್ನೋದು ಇಲ್ಲಿ ನಮ್ಗೆ ಸಿಗುತ್ತೆ. ಹಾಗಾಗಿ ಇದನ್ನು ವಸ್ತು ಪ್ರದರ್ಶನ ನೋಡೋಕ್ಕೆ ನಾವು ಬಂದಿದ್ದೀವಿ. ಚೆನ್ನಾಗಿದೆ. ಎಲ್ಲ ನಮಗೇನೇನು ಬೇಕು ಅದು ಅವಶ್ಯಕತೆ ಇರೋಂಥದ್ದು ಎಲ್ಲ ಇಲ್ಲಿ ಇದೆ. ಹಾಗಾಗಿ ನಾವು ಬಂದಿದ್ದೀವಿ. ಬೇರೆ ಫೋಟೋಗ್ರಾಫರ್ಗಳು ಬಂದು ಇದನ್ನು ಸದುಪಯೋಗ ಪಡ್ಕೋಬೇಕು ಅಂದ್ಬಿಟ್ಟು ನಾವೆಲ್ಲರಿಗೂ ಮನವಿ ಮಾಡ್ತೀನಿ. ಸಂಘದ ವತಿಯಿಂದ KPIಯಿಂದ ಡಿ ಜಿ ಇಮೇಜ್ ಅಂತ ದಶಮಾನೋತ್ಸವವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ನಮಸ್ಕಾರ, ನಾನು ನಾಗೇಶ್, ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘದ ರಾಜ್ಯದ ಅಧ್ಯಕ್ಷ. ಸುಮಾರು 10 ವರ್ಷಗಳ ಡಿ ಜಿ ಇಮೇಜ್ ಪಯಣ ಇವತ್ತು 10ನೇ ವರ್ಷ. ರಾಜ್ಯದ ನಾನಾ ಭಾಗಗಳಿಂದ ಸುಮಾರು 30,000ಕ್ಕೂ ಹೆಚ್ಚಿನ ಫೋಟೋಗ್ರಾಫರ್ಸ್ಗಳು ನಿನ್ನೆಯಿಂದ ಬರ್ತಾ ಇದ್ದಾರೆ. ನಿನ್ನೆ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಮಾನ್ಯ ಗೃಹ ಸಚಿವರು ಮತ್ತು ಈಶ್ವರಪ್ಪನವರು ಎಲ್ಲ ನಾಳೆ ಕಾರ್ಯಕ್ರಮಕ್ಕೆ ಸಮಾರೋಪ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 150ಕ್ಕೂ ಹೆಚ್ಚಿನ ಸ್ಟಾಲ್ಸ್ಗಳು, ನಮ್ಮ ಫೋಟೋಗ್ರಫಿಗೆ ಸಂಬಂಧಪಟ್ಟಂಥ ಗೂಡ್ಸ್ಗಳು ಬಂದಿದೆ. ಸುಮಾರು 2,000ಕ್ಕೂ ಹೆಚ್ಚಿನ ಪ್ರಾಡಕ್ಟ್ಗಳನ್ನು ಪ್ರದರ್ಶನ ಕೊಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದ ಅಡಿಯ ಜೊತೆಯಲ್ಲಿ
ಕಾರ್ಮಿಕ ಇಲಾಖೆಯನ್ನು ಇತ್ತೀಚೆಗೆ ಛಾಯಾಗ್ರಾಹಕರನ್ನ ಗುರುತಿಸಿ ಕಾರ್ಮಿಕ ಇಲಾಖೆಯಲ್ಲಿ ಛಾಯಾಗ್ರಾಹಕರನ್ನ ಗುರುತಿಸಿರೋ ಈ ವಿಚಾರವಾಗಿ ಕಾರ್ಮಿಕ ಇಲಾಖೆಯ ಛಾಯಾಗ್ರಾಹಕರನ್ನ ನೋಂದಣಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದೆ. ಜೊತೆಯಲ್ಲಿ ಛಾಯಾಗ್ರಾಹಕರ ಆರೋಗ್ಯ ತಪಾಸಣೆಗೆ ಉಚಿತ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಜೊತೆಯಲ್ಲಿ ಪೋಸ್ಟ್ ಟೆಲಿಕಮ್ಯುನಿಕೇಷನ್ ಅವ್ರ ಕಡೆಯಿಂದ ವಿಮಾ ಯೋಜನೆಯನ್ನು ಇಲ್ಲಿ ನೋಂದಣಿ ಮಾಡ್ತಕ್ಕಂಥ ಅಭಿಯಾನವನ್ನು ಸಹ ಇಲ್ಲಿ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಬರ್ತಕ್ಕಂಥ ಎಲ್ಲ ಛಾಯಾಗ್ರಾಹಕರಿಗೆ ಉಚಿತವಾದ ಊಟದ ವ್ಯವಸ್ಥೆ ಮತ್ತು ಅವರಿಗೆ ಉಚಿತವಾದ ವರ್ಕ್ಶಾಪ್ಗಳು ಈ ಥರದ ಎಲ್ಲ ವ್ಯವಸ್ಥೆಗಳನ್ನು ಸಹ ನಾವು ಸುಮಾರು 30-35 ಸಾವಿರ ಜನ ಫೋಟೋಗ್ರಾಫರ್ಸ್ಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ಸರ್, ನಿಮ್ಮಲ್ಲಿ ಸಂಘಟನೆ ಎಲ್ಲೋ ಒಂದು ಕಡೆ ಕೆಲವು ಭಾಗದಲ್ಲಿ ಎಲ್ಲ ಕಡೆ ಅಲ್ಲ, ಕೆಲವು ಭಾಗದಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದಾವೆ, ಕುಂಠಿತವಾಗ್ತಾ ಇದೆ. ಆ ಸಂಘಟನೆ ಬಗ್ಗೆ ತಾವೇನು ಕ್ರಮ ತಗೊಂತೀರಾ? ಸರ್, ಎಲ್ಲ ಅದು ಮಹಾ ಸಹಜ. ಇದು ಎಲ್ಲ ಇಡೀ ರಾಜ್ಯದಲ್ಲಿ ಸಂಘಟನೆಗಳು ಸ್ವಲ್ಪ ಈಗಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ರೆಡಿ ಆಗ್ತಾ ಇದೆ. ಅದರಲ್ಲೂ ಯಾವುದೇ ತೊಂದರೆ ಇಲ್ಲ. ಇವತ್ತು ನಾವು ಛಾಯಾಗ್ರಹಣಕ್ಕೆ ಸಂಬಂಧಪಟ್ಟಂಥ ಸಂಘಟನೆಗಳು ತಾಲೂಕು ವೈಸು ನಾವು ಬೀದರಿಂದ ಗುಲ್ಬರ್ಗಾದಿಂದ ಚಾಮರಾಜನಗರದವರೆಗೂ ಸುಮಾರು ಎಲ್ಲ ಜಿಲ್ಲೆಗಳು ಇವತ್ತು ಬಂದಿದೆ, ಭಾಗವಹಿಸಿವೆ. ನಿಜವಾಗಿ ಹೇಳಬೇಕು ಅಂದರೆ ನಮಗೆ ಕೆಲವು ಜಿಲ್ಲೆಗಳು ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಈ ವರ್ಷ ಅಂತೂ ತುಂಬ ಜನ ಬಂದಿದ್ದಾರೆ. ಹಾಗಾಗಿ ನಾವು ಅಭಾರಿಗಳಾಗಿದ್ದೇವೆ. ಸಂಘಟನೆ ಅಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಸಂಘಟನೆ ವಿಚಾರದಲ್ಲಿ ರಾಜ್ಯ ಸಂಘ ಸುಮಾರು 70 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ಇತ್ತೀಚೆಗಂತೂ ಫೋಟೋಗ್ರಾಫರ್ಸ್ಗಳ ಸಂಘಟನೆಗಳು 285 ತಾಲೂಕುಗಳನ್ನು ಸಂಘಟನೆಗಳು ಚುರುಕಾಗಿವೆ. 31 ಜಿಲ್ಲೆಗಳಲ್ಲೂ ಸಹ ಏನು ಸಂಘಟನೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಚುರುಕಾಗಿವೆ. ಸರ್, ಒಟ್ಟಾರೆ ಛಾಯಾಗ್ರಾಹಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಛಾಯಾಗ್ರಾಹಕ ಉಳಿಬೇಕು, ಬೆಳಿಬೇಕು, ಉದ್ಯಮ ಅಭಿವೃದ್ಧಿ ಹೊಂದಬೇಕು. ಇತ್ತೀಚೆಗೆ ನಮ್ಮ ಛಾಯಾಗ್ರಾಹಕರನ್ನು ಏನು ಕಾರ್ಮಿಕ ಇಲಾಖೆಯಲ್ಲಿ ಸೇರ್ಪಡೆ ಮಾಡ್ತಕ್ಕಂಥ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮೊದಲ ಹಂತದಲ್ಲಿ ಛಾಯಾಗ್ರಾಹಕರಿಗೆ ಏನಾದರೂ ಆಕ್ಸಿಡೆಂಟಲ್ ಆದರೆ 1 ಲಕ್ಷ ಕೊಡ್ತಾ ಇದೆ, ಅಥವಾ ಡೆತ್ ಆದರೆ 1 ಲಕ್ಷ ಕೊಡ್ತಾ ಇದೆ, ಹಾಸ್ಪಿಟಲೈಸ್ಗೆ 50,000 ಕೊಡ್ತಾ ಇದೆ, ದಫನ್ಗೆ ಅಂತೇಳಿ 10,000 ಕೊಡ್ತಾ ಇದೆ. ನಾನು ಸರ್ಕಾರವನ್ನು ಇನ್ನೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ, ಇಷ್ಟು ಸಹಕಾರ ಕೊಟ್ಟದ್ದು ಒಂದೇ ಅಲ್ಲ, ಬದುಕಿದ್ದಾಗ ಏನಾದರೂ ಛಾಯಾಗ್ರಾಹಕರಿಗೆ ಅವಕಾಶ ಇದೆ, ಬೇಕು. ಹಾಗಾಗಿ ಛಾಯಾಗ್ರಾಹಕರಿಗೆ ಮುಂದಿನ ದಿನಗಳಲ್ಲಿ ಪಿಂಚಣಿ ಯೋಜನೆ ಮತ್ತು ಅವರ ಕುಟುಂಬಕ್ಕೆ ಒಂದು ಆರೋಗ್ಯ ಕವಚ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಮದುವೆ ವಿಚಾರವಾಗಿ ಸ್ವಲ್ಪ ಸಹಾಯ ದಾನವನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿಕೊಡ್ಬೇಕು. ಬಹುಮುಖ್ಯವಾಗಿ ಛಾಯಾಗ್ರಾಹಕರ ಅಕಾಡೆಮಿ ಕರ್ನಾಟಕದಲ್ಲಿ ಆಗಬೇಕಾಗಿದೆ. ಅದಕ್ಕೋಸ್ಕರ ಈ ಒಂದು ವಿಚಾರವಾಗಿ ಇಡೀ ರಾಜ್ಯ ಒಂದಾಗಿ ನಿಂತಿದೆ. ಹೋರಾಟಕ್ಕೂ ನಾವು ತಯಾರಾಗಿದ್ದೇವೆ. ಅದರಲ್ಲಿ ಈಗ ಇವತ್ತಿನ ಸರ್ಕಾರ ನಿಜವಾಗಿ ಅದಕ್ಕೆ ನಾವು ದೊಡ್ಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸಂತೋಷ್ ಲಾಡ್ ಅವರು ನಮ್ಮನ್ನು ಗುರುತಿಸಿ ಸರ್ಕಾರದ ಅಡಿಯಲ್ಲಿ ಭಾರತದಲ್ಲೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ಕೆಲಸ ಆಗಿದೆ. ಹಾಗಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.